ಹಾಯ್ ಹಲೋ ನಮಸ್ಕಾರ ಎಲ್ಲರಿಗೂ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನೆಲ್ಗೆ ಎಲ್ಲರಿಗೂ ಸ್ವಾಗತ. ಇವತ್ತಿನ ಕ್ಲಾಸ್ ಬಂದು ಅಧ್ಯಾಯ 10 ಕೇಂದ್ರ ಸರ್ಕಾರ. ಇದು 7th ಕ್ಲಾಸಲ್ಲಿ ಫಸ್ಟ್ ಭಾಗದಲ್ಲಿ ಬರ್ತಕ್ಕಂಥ ಪೌರನೀತಿ ಸಬ್ಜೆಕ್ಟ್ನ ಪಾಠ ಆಗಿದೆ. ಓಕೆ, ಕ್ಲಾಸ್ ಸ್ಟಾರ್ಟ್ ಮಾಡೋಣ ಬನ್ನಿ. ನೋಡಿ, ಹಿಂದೆ ಏನು ಕ್ಲಾಸ್ ಮಾಡಿದ್ನಲ್ಲ, ಆ ಕ್ಲಾಸಿಗೂ ಆಮೇಲೆ ಈ ಕ್ಲಾಸಿಗೂ ಲಿಂಕ್ ಆಗಿರುತ್ತೆ. ಸೊ ಹಿಂದಿನ ಕ್ಲಾಸ್ ಯಾರು ನೋಡಿಲ್ವೋ ಆ ಕ್ಲಾಸ್ನು ನೋಡ್ರಿ. 9ನೇ ಕ್ಲಾಸ್ ಆಗಿರುತ್ತೆ, ಅಂದರೆ 9ನೇ ಪಾಠ ಆಗಿರುತ್ತೆ. ಓಕೆ, ಭಾರತದ ಒಕ್ಕೂಟ. ಭಾರತವು 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳನ್ನು ಒಳಗೊಂಡಿರುವ ಒಕ್ಕೂಟ ಆಗಿದೆ. ಭಾರತದಲ್ಲಿ ಪ್ರೆಸೆಂಟ್ ಎಷ್ಟು ರಾಜ್ಯಗಳಿದ್ದಾವೆ? 28 ರಾಜ್ಯಗಳು ಹಾಗೂ 8 ಕೇಂದ್ರಾಡಳಿತ ಪ್ರದೇಶಗಳು ನಮ್ಮ ಭಾರತದಲ್ಲಿ ಇದ್ದಾವೆ. ಒಕ್ಕೂಟ ಸರ್ಕಾರವನ್ನ ಕೇಂದ್ರ ಸರ್ಕಾರ ಅಂತ ಕರೀತಾರೆ. ಸರ್ಕಾರಕ್ಕೆ 3 ಅಂಗಗಳಿದ್ದಾವೆ. ಒಂದು ಶಾಸಕಾಂಗ, ಕಾರ್ಯಾಂಗ, ಇನ್ನೊಂದು ನ್ಯಾಯಾಂಗ. ಈ ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗದ ಬಗ್ಗೆ 9ನೇ ಪಾಠದಲ್ಲಿ ನೋಡಿದ್ವಿ, ಅಂದರೆ ಹಿಂದಿನ ಕ್ಲಾಸಲ್ಲಿ. ಶಾಸನಗಳನ್ನು ಅಥವಾ ಕಾಯ್ದೆ ಕಾನೂನುಗಳನ್ನು ಮಾಡುವ ಅಂಗವೇ ಶಾಸಕಾಂಗ. ಶಾಸಕಾಂಗ ಜೊತೆಗೆ ಇದು ಕಾರ್ಯಾಂಗದ ಮೇಲೆ ಹತೋಟಿ ಇಟ್ಟುಕೊಳ್ಳುವ ಕೆಲಸವನ್ನು ಕೂಡ ಶಾಸಕಾಂಗ ಮಾಡುತ್ತೆ. ಕಾರ್ಯಾಂಗ ಏನು ಮಾಡುತ್ತೆ? ಇದು ಶಾಸನಗಳನ್ನು ಆಡಳಿತದ ಮುಖಾಂತರ ಕಾರ್ಯರೂಪಕ್ಕೆ ತರುವ ಕೆಲಸವನ್ನು ಮಾಡುತ್ತೆ. ನ್ಯಾಯಾಂಗವು ನ್ಯಾಯ ನಿರ್ಣಯವನ್ನು ನೀಡುತ್ತೆ. ಇಷ್ಟು ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ನ್ಯಾಯಾಂಗವು ಸಂವಿಧಾನ ಹಾಗೂ ಕಾನೂನುಗಳ ಬಗ್ಗೆ ಸ್ಪಷ್ಟನೆ ಹಾಗೂ ನಿರ್ಣಯಗಳನ್ನು ನೀಡುತ್ತದೆ. ವ್ಯಾಜ್ಯಗಳನ್ನು ಕೂಡ ಪರಿಹರಿಸುತ್ತದೆ. ಉದಾಹರಣೆಗೆ, ವ್ಯಕ್ತಿಗಳ ನಡುವೆ ಆಗಿರಬಹುದು, ವ್ಯಕ್ತಿ ಮತ್ತು ಸರ್ಕಾರದ ನಡುವೆ ಆಗಿರಬಹುದು, ಸರ್ಕಾರ ಮತ್ತು ಸರ್ಕಾರದ ನಡುವೆ ಇತ್ಯಾದಿ ವ್ಯಾಜ್ಯಗಳನ್ನು ನ್ಯಾಯಾಂಗ ಬಗೆಹರಿಸುತ್ತದೆ. ಈ ಅಂಗಗಳ ರಚನೆ ಹೇಗಾಗುತ್ತದೆ, ಅವುಗಳ ಅಧಿಕಾರ ಮತ್ತು ಕಾರ್ಯಗಳು ಯಾವುವು ಎಂಬುದು ಈ ಕೆಳಗೆ ಕೊಡಲಾಗಿದೆ. ಓಕೆ, ಕೇಂದ್ರ ಶಾಸಕಾಂಗ. ಕೇಂದ್ರ ಶಾಸಕಾಂಗವನ್ನು ಸಂಸತ್ತು ಅಥವಾ ಪಾರ್ಲಿಮೆಂಟ್ ಅಂತ ಕರೀತಾರೆ. ಭಾರತದ ಸಂಸತ್ತು ರಾಷ್ಟ್ರಪತಿ ಮತ್ತು 2 ಸದನಗಳನ್ನು ಒಳಗೊಂಡಿರುತ್ತದೆ. ನೋಡಿ, ಭಾರತ ಸಂಸತ್ತು ಏನನ್ನ ಒಳಗೊಂಡಿರುತ್ತದೆ ಅಂತ ಈ ಹಿಂದೆ ಸಾಕಷ್ಟು ಸರಿ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಸಂಸತ್ತು ಕೇವಲ ಲೋಕಸಭೆ, ರಾಜ್ಯಸಭೆ ಮಾತ್ರ ಒಳಗೊಂಡಿರೋದಿಲ್ಲ. ಅದು ಭಾರತದ ರಾಷ್ಟ್ರಪತಿ ಮತ್ತು 2 ಸದನಗಳನ್ನು ಒಳಗೊಂಡಿದೆ. 2 ಸದನಗಳಂದರೆ ಯಾವುವು? ಲೋಕಸಭೆ ಮತ್ತು ರಾಜ್ಯಸಭೆ. 2 ಸದನಗಳೆಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ಲೋಕಸಭೆ ಮತ್ತು ರಾಜ್ಯಸಭೆ. ಸಂಸತ್ತು ತನ್ನ ಸಭೆಯನ್ನ ಹೊಸದಿಲ್ಲಿಯಲ್ಲಿ ಇರುವ ಪಾರ್ಲಿಮೆಂಟ್ ಭವನದಲ್ಲಿ ನಡೆಸುತ್ತದೆ. ಇಲ್ಲಿ ಸಂಸತ್ತಿನ ಸದಸ್ಯರು ಚರ್ಚೆ ನಡೆಸಿ ಇಡೀ ದೇಶಕ್ಕೆ ಅನ್ವಯವಾಗುವ ಶಾಸನಗಳನ್ನು ರೂಪಿಸುತ್ತಾರೆ. ಓಕೆ, ಲೋಕಸಭೆ. ಲೋಕಸಭೆಯನ್ನು ಸಂಸತ್ತಿನ ಕೆಳಮನೆ ಅಂತ ಕರೀತಾರೆ. ಸಂಸತ್ತಿನ ಕೆಳಮನೆ ಯಾವುದು? ಲೋಕಸಭೆ. ಲೋಕಸಭೆಯ ಸದಸ್ಯರನ್ನ 18 ವರ್ಷಕ್ಕೆ ಮೇಲ್ಪಟ್ಟ ಪ್ರಜೆಗಳು ನೇರವಾಗಿ ಚುನಾಯಿಸುತ್ತಾರೆ. ಸದಸ್ಯರ ಗರಿಷ್ಠ ಸಂಖ್ಯೆ 552. ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಯಾವುದು ಅಂತ ಕೇಳಿದಾಗ 552 ಅನ್ನೋದು ನೆನಪಲ್ಲಿರಲಿ. ಈ ಲೋಕಸಭೆಗೆ ಯಾರು ಚುನಾಯಿಸಿ ಕಳಿಸ್ತಾರೆ ಅಂತಂದರೆ 18 ವರ್ಷಕ್ಕೆ ಮೇಲ್ಪಟ್ಟ ಎಲ್ಲ ಪ್ರಜೆಗಳು ನೇರವಾಗಿ ಚುನಾಯಿಸಿ ಕಳಿಸ್ತಾರೆ. ಲೋಕಸಭಾ ಸದಸ್ಯರ ಅಧಿಕಾರಾವಧಿ 5 ವರ್ಷ. ಲೋಕಸಭೆ ಸದಸ್ಯರು ಬಯಸಿದಷ್ಟು ಸಲ ಚುನಾವಣೆಗಳಲ್ಲಿ ಸ್ಪರ್ಧಿಸಬಹುದು. ಅಂದರೆ 1 ಸರಿ 2 ಸರಿ ಅಂತ ಈ ಥರ ಏನು ಅವ್ರಿಗೆ ಕಟ್ಟಾಜ್ಞೆ ಇರೋದಿಲ್ಲ. ಇವರು ಎಷ್ಟು ಸರಿ ಬೇಕಾದರೂ ಚುನಾವಣೆಗೆ ನಿಲ್ಬಹುದು, ಚುನಾವಣೆಯಲ್ಲಿ ಸ್ಪರ್ಧೆ ಮಾಡಬಹುದು. 5 ವರ್ಷಗಳ ಅವಧಿ ಮುಗಿದ ನಂತರ ಲೋಕಸಭೆ ವಿಸರ್ಜನೆಯಾಗುತ್ತೆ. ಅಂದರೆ ಒಂದು ಸರ್ಕಾರ ರಚನೆ ಆದಮೇಲೆ 5 ವರ್ಷ ಅಧಿಕಾರದಲ್ಲಿ ಇರುತ್ತೆ. ಅದರ ಅಧಿಕಾರಾವಧಿ ಎಷ್ಟು? 5 ವರ್ಷ. 5 ವರ್ಷ ಆದ ನಂತರ ಅದು ತನ್ನಷ್ಟಕ್ಕೆ ತಾನೇ ಲೋಕಸಭೆ ವಿಸರ್ಜನೆಯಾಗುತ್ತೆ. ಓಕೆ, ಲೋಕಸಭಾ ಸದಸ್ಯರ ಅರ್ಹತೆಗಳು. ನೋಡಿ, ಎಕ್ಸಾಮ್ಗಳಲ್ಲಿ ಕೇಳ್ತಾರೆ GPSTRಗೆ ಲೋಕಸಭಾ ಸದಸ್ಯರ ಅರ್ಹತೆಗಳನ್ನು ಬರೆಯಿರಿ ಅಂತ. ಆಗ ತುಂಬ ಇಂಪಾರ್ಟೆಂಟ್ ನೋಡಿ. ಭಾರತದ ಪ್ರಜೆಯಾಗಿರಬೇಕು. ಲೋಕಸಭಾ ಸದಸ್ಯರಾಗಬೇಕು ಅಂತಂದರೆ ಆ ವ್ಯಕ್ತಿ ಭಾರತದ ಪ್ರಜೆಯಾಗಿರಬೇಕು. ಆಮೇಲೆ ಆತನಿಗೆ ಕನಿಷ್ಠ 25 ವರ್ಷ ವಯಸ್ಸಾಗಿರಬೇಕು. ಸರ್ಕಾರದ ಯಾವುದೇ ಹುದ್ದೆಯಲ್ಲಿ ಆತ ಇರಬಾರ್ದು. ಮಾನಸಿಕ ಸ್ವಾಸ್ಥ್ಯ ಕಳೆದುಕೊಂಡಿರಬಾರ್ದು. ಯಾರು ಈ ಲೋಕಸಭಾ ಸದಸ್ಯರಾಗಿ ಬಯಸ್ತಾರಲ್ಲ
ಅವರು ಮಾನಸಿಕ ಸ್ವಾಸ್ಥ್ಯವನ್ನು ಕಳೆದುಕೊಂಡಿರಬಾರದು. ನ್ಯಾಯಾಲಯದಿಂದ ಜೈಲು ಶಿಕ್ಷೆಗೆ ಒಳಗಾಗಿರಬಾರದು. ಅವರು ದಿವಾಳಿಯಾಗಿರಬಾರದು. ಅಂದರೆ ಆರ್ಥಿಕವಾಗಿ ಎಲ್ಲವನ್ನು ಕಳೆದುಕೊಂಡವರು ಆಗಬಾರದು. ಸಂಸತ್ತು ಕಾಲಕಾಲಕ್ಕೆ ನಿಗದಿಪಡಿಸುವ ಅರ್ಹತೆ ಪಡೆದಿರಬೇಕು. ಅಂದರೆ ಸಂಸತ್ತು ಏನು ಮಾಡುತ್ತೆ, ಕಾಲಕಾಲಕ್ಕೆ ಈ ಅರ್ಹತೆಗಳನ್ನು ತಿದ್ದುಪಡಿ ಮಾಡ್ತಾ ಬರುತ್ತೆ. ಆಗ ಆ ಅರ್ಹತೆಗಳನ್ನು ಆ ವ್ಯಕ್ತಿ ಪಡೆದಿರಬೇಕು ಅಂತ ಕೊಟ್ಟಿದ್ದಾರೆ. ಓಕೆ, ನೆಕ್ಸ್ಟು ಲೋಕಸಭಾಧ್ಯಕ್ಷರು. ಲೋಕಸಭಾಧ್ಯಕ್ಷರು ಅಂದರೆ ಸ್ಪೀಕರ್. ಲೋಕಸಭೆ ಸದಸ್ಯರು ತಮ್ಮೊಳಗೆ ಒಬ್ಬರನ್ನ ಲೋಕಸಭೆಯ ಅಧ್ಯಕ್ಷರನ್ನಾಗಿ ಅಂದರೆ ಸ್ಪೀಕರ್ ಆಗಿ ಆಯ್ಕೆ ಮಾಡಿಕೊಳ್ಳುವರು. ಲೋಕಸಭಾಧ್ಯಕ್ಷರ ಅಧಿಕಾರ ಮತ್ತು ಕರ್ತವ್ಯಗಳು ಇಂತಿವೆ. ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನಿಸುವುದು. ಇವೆಲ್ಲ ಈ ಲೋಕಸಭಾಧ್ಯಕ್ಷರ ಕರ್ತವ್ಯಗಳು ಆಗಿದ್ದಾವೆ ನೋಡಿ. ಪಾಯಿಂಟಲ್ಲಿ ನೆನಪಲ್ಲಿಟ್ಕೊಳ್ರಿ. ಸದನದಲ್ಲಿ ಚರ್ಚಿಸಬೇಕಾದ ವಿಷಯಗಳನ್ನು ತೀರ್ಮಾನ ಮಾಡುವುದು, ಸದನದಲ್ಲಿ ಶಿಸ್ತನ್ನು ಕಾಪಾಡುವುದು, ಶಿಸ್ತು, ಶಾಂತಿ ಹಾಗೂ ಸಂಯಮವನ್ನು ಕಾಪಾಡುವುದು ಮತ್ತು ಸರಿಯಾದ ರೀತಿಯಲ್ಲಿ ಚರ್ಚೆ ನಡೆಸುವುದು ಹಾಗೂ ನಿರ್ಣಯಗಳನ್ನು ಕೈಗೊಳ್ಳುವುದು ಇವೆಲ್ಲ ಈ ಲೋಕಸಭಾಧ್ಯಕ್ಷರ ಕರ್ತವ್ಯಗಳಾಗಿದ್ದಾವೆ. ಓಕೆ, ನೆಕ್ಸ್ಟು ರಾಜ್ಯಸಭೆ ಬರುತ್ತೆ. ರಾಜ್ಯಸಭೆಯು ಸಂಸತ್ತಿನ ಮೇಲ್ಮನೆಯಾಗಿದೆ. ಲೋಕಸಭೆ ಸಂಸತ್ತಿನ ಕೆಳಮನೆಯಾದರೆ ರಾಜ್ಯಸಭೆ ಸಂಸತ್ತಿನ ಮೇಲ್ಮನೆಯಾಗಿರುತ್ತೆ. ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ 250. ನೋಡಿ, ಕಂಪೇರ್ ಮಾಡಿ ಓದ್ಕೊಂಡ್ರೆ ಚೆನ್ನಾಗಿರುತ್ತೆ. ಲೋಕಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ ಎಷ್ಟು? 552. ಇಲ್ಲಿ ರಾಜ್ಯಸಭೆಯ ಸದಸ್ಯರ ಗರಿಷ್ಠ ಸಂಖ್ಯೆ 250. ಇವರು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗೋದಿಲ್ಲ. ರಾಜ್ಯಸಭೆಯ ಸದಸ್ಯರನ್ನು ಪ್ರಜೆಗಳಿಂದ ನೇರವಾಗಿ ಆಯ್ಕೆಯಾಗೋದಿಲ್ಲ. ಅವರಲ್ಲಿ 238 ಸದಸ್ಯರನ್ನ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡುವರು. ಈ ವಿಧಾನಸಭಾ ಸದಸ್ಯರಿಗೆ ಜನರು ನೇರವಾಗಿ ಆಯ್ಕೆ ಮಾಡಿ ಕಳಿಸಿರ್ತಾರೆ. ಅವರು ರಾಜ್ಯಸಭೆಯ ಸದಸ್ಯರನ್ನ ಆಯ್ಕೆ ಮಾಡಿ ಕಳಿಸ್ತಾರೆ. ಎಷ್ಟು? 238 ಜನರನ್ನ ಎಲ್ಲ ರಾಜ್ಯಗಳ ವಿಧಾನಸಭಾ ಸದಸ್ಯರು ಆಯ್ಕೆ ಮಾಡಿ ಕಳಿಸ್ತಾರೆ. ಉಳಿದ 12 ಸದಸ್ಯರನ್ನ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ. ಓಕೆ, ಈ 12 ಜನ ನೆನಪಲ್ಲಿಟ್ಕೊಳ್ರಿ, ಯಾಕಂದರೆ ಸಾಕಷ್ಟು ಸರಿ ಕೇಳಿದ್ದಾರೆ ಹಿಂದೆ. ರಾಜ್ಯಸಭೆಗೆ ಎಷ್ಟು ಜನರನ್ನ ರಾಷ್ಟ್ರಪತಿಯವರು ನೇಮಕ ಮಾಡಿ ಕಳಿಸ್ತಾರೆ ಅಂತ. 12 ಜನರನ್ನ ರಾಷ್ಟ್ರಪತಿಯವರು ನಾಮನಿರ್ದೇಶನ ಮಾಡ್ತಾರೆ. ಓಕೆ, ನೆಕ್ಸ್ಟು ರಾಜ್ಯಸಭಾ ಸದಸ್ಯರು. ರಾಜ್ಯಸಭೆಯ ಸದಸ್ಯರಾಗುವವರಿಗೆ ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು. ಕನಿಷ್ಠ 30 ವರ್ಷ ವಯಸ್ಸಾಗಿರಬೇಕು ರಾಜ್ಯಸಭಾ ಸದಸ್ಯರಿಗೆ. ಅಲ್ಲಿ ಲೋಕಸಭಾ ಸದಸ್ಯರಿಗೆ ಎಷ್ಟಿತ್ತು? 25 ವರ್ಷ. ಲೋಕಸಭೆ ಸದಸ್ಯರಾಗುವವರು 25 ವರ್ಷ ಆಗಿರಬೇಕು. ರಾಜ್ಯಸಭೆಗೆ 30 ವರ್ಷ ಆಗಿರಬೇಕು. ಓಕೆ, ರಾಜ್ಯಸಭಾ ಸದಸ್ಯರ ಅಧಿಕಾರಾವಧಿ 6 ವರ್ಷ. 6 ವರ್ಷ. ಲೋಕಸಭೆಗೆ 5 ವರ್ಷ ಇರುತ್ತೆ. ಭಾರತದ ಉಪರಾಷ್ಟ್ರಪತಿಯವರೇ ರಾಜ್ಯಸಭೆಯ ಸಭಾಧ್ಯಕ್ಷರಾಗಿರ್ತಾರೆ. ಲೋಕಸಭೆಯ ಸಭಾಧ್ಯಕ್ಷರನ್ನ ತಮ್ಮೊಳಗೆ ಒಬ್ಬರನ್ನ ಲೋಕಸಭೆ ಅಧ್ಯಕ್ಷರನ್ನಾಗಿ ಮಾಡ್ಕೊತಾರೆ. ಬಟ್ ಇಲ್ಲಿ ರಾಜ್ಯಸಭೆಯ ಅಧ್ಯಕ್ಷರು ಯಾರಾಗಿರ್ತಾರೆ? ಉಪರಾಷ್ಟ್ರಪತಿಯವರೇ ಆಗಿರ್ತಾರೆ. ಇದು ಸಾಕಷ್ಟು ಸರಿ ಕೇಳಿದ್ದಾರೆ ನೋಡಿ. ರಾಜ್ಯಸಭೆಯ ಅಧ್ಯಕ್ಷರು ಯಾರು ಅಂತೇಳಿ ಕೆಳಗಡೆ ಕೊಟ್ಟಿರ್ತಾರೆ. ಉಪರಾಷ್ಟ್ರಪತಿಯವರೇ ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ ನೋಡಿ, ನೆನಪಲ್ಲಿಟ್ಕೊಳ್ರಿ. ಓಕೆ, ನೆಕ್ಸ್ಟು ಸಂಸತ್ ಸದಸ್ಯರ ಹಕ್ಕುಗಳು. ಲೋಕಸಭೆ ಮತ್ತು ರಾಜ್ಯಸಭಾ ಸದಸ್ಯರನ್ನ MP ಅಥವಾ ಮೆಂಬರ್ ಆಫ್ ಪಾರ್ಲಿಮೆಂಟ್ ಅಂತ ಕರೀತಾರೆ. ಇವರಿಗೆ ಸಂಸತ್ತಿನೊಳಗೆ ವಾಕ್ ಸ್ವಾತಂತ್ರ್ಯ ಇರುತ್ತೆ. ಇವರು ಸಂಸತ್ತಿನಲ್ಲಿ ನೀಡುವ ಅಭಿಪ್ರಾಯವನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡುವಂತಿಲ್ಲ. ಅಂದರೆ ಜನರ ಪರವಾಗಿ ಆಗಿರಬಹುದು ಅಥವಾ ಸರ್ಕಾರದ ಪರವಾಗಿ ಆಗಿರ್ಬೋದು, ಸರ್ಕಾರದ ವಿರೋಧವಾಗಿ ಆಗಿರ್ಬೋದು, ಈ ಸಂಸತ್ತಿನಲ್ಲಿ ಏನು ಇವರು MP ಗಳು ತಮ್ಮ ಅಭಿಪ್ರಾಯವನ್ನು ವ್ಯಕ್ತಪಡಿಸಿರ್ತಾರಲ್ಲ, ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ ನೋಡಿ. ಇದು ತುಂಬಾ ಇಂಪಾರ್ಟೆಂಟು. ಕೇಳ್ತಾರೆ, ನಾವು ಯಾರು ಓದಿರ್ತಾರೋ ಅವ್ರಿಗೆ ಮಾತ್ರ ಗೊತ್ತಿರುತ್ತೆ. ಓದದೇ ಇರೋರು ಏನು ಮಾಡ್ತಾರೆ, ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡಬಹುದು ಅಂತ ಗೆಸ್ ಮಾಡ್ತಾರೆ. ಬಟ್ ಇಲ್ಲ, ಸಂಸತ್ನ ಸದಸ್ಯರು, ಈ ಲೋಕಸಭೆ ಮತ್ತು ರಾಜ್ಯಸಭೆ ಸದಸ್ಯರು ಏನು ಸಂಸತ್ತಿನಲ್ಲಿ ಏನು ಅಭಿಪ್ರಾಯವನ್ನು ಕೊಟ್ಟಿರ್ತಾರಲ್ಲ, ಅದನ್ನು ಯಾವುದೇ ನ್ಯಾಯಾಲಯದಲ್ಲಿ ಪ್ರಶ್ನೆ ಮಾಡೋ ಹಾಗಿಲ್ಲ. ಹಾಗೆ ಅವರಿಗೆ ಸಂಸತ್ತಿನೊಳಗೆ ವಾಕ್ ಸ್ವಾತಂತ್ರ್ಯ ಇರುತ್ತೆ. ಓಕೆ, ನೆಕ್ಸ್ಟು ಪ್ರತಿಪಕ್ಷ ನಾಯಕರ ಪಾತ್ರ ಮತ್ತು ಕಾರ್ಯ. ಪ್ರತಿಪಕ್ಷದ ನಾಯಕರಿಗೆ ಗೌರವಾನ್ವಿತ ಸ್ಥಾನವಿದೆ, ಏಕೆಂದರೆ ಇವರು ಆಡಳಿತ ಸರ್ಕಾರದ ತಪ್ಪು ಎಸಗುತ್ತಿದ್ದರೆ ಅವುಗಳನ್ನು ಎತ್ತಿ ತೋರಿಸುತ್ತಾರೆ.
ನೋಡಿ, ವಿರೋಧ ಪಕ್ಷದವರು ಆಡಳಿತ ಪಕ್ಷ ಏನೇ ತಪ್ಪು ಮಾಡಿದರೆ ಅದನ್ನು ಎತ್ತಿ ತೋರಿಸುವಂಥ ಕೆಲಸ ಮಾಡ್ತಾರೆ. ಅದಕ್ಕೆ ವಿರೋಧ ಪಕ್ಷ ಇರಲೇಬೇಕು ಅಂತ ಹೇಳೋದು. ಯಾಕಂದರೆ ಆಡಳಿತ ಪಕ್ಷ ಏನೇ ಮಾಡಿದ್ರೂ ಅದನ್ನು ಸರಿ ಅಥವಾ ತಪ್ಪು ಅನ್ನೋದನ್ನು ಕೂಲಂಕುಷವಾಗಿ ನೋಡಿ ಅದನ್ನು ತಮ್ಮ ಅಭಿಪ್ರಾಯವನ್ನು ಸಂಸತ್ತಿನ ಮುಂದೆ ಇಡುವಂಥ ಪ್ರಯತ್ನವನ್ನು ಅವರು ಮಾಡ್ತಾರೆ. ಸರ್ಕಾರದ ನೀತಿ ನಿಯಮಗಳನ್ನು ಪರಾಮರ್ಶಿಸುತ್ತಾರೆ ಮತ್ತು ಸರ್ಕಾರ, ಮಂತ್ರಿಮಂಡಲ ಹಾಗೂ ಅಧಿಕಾರಗಳನ್ನು ಅಂದರೆ ಎಚ್ಚರಗೊಳಿಸುತ್ತಾರೆ. ಓಕೆ, ನೆಕ್ಸ್ಟು ಸಂಸತ್ತಿನ ಅಧಿಕಾರ ಹಾಗೂ ಕಾರ್ಯಗಳು. ಸಂಸತ್ತಿನ ಕೆಲವು ಮುಖ್ಯ ಅಧಿಕಾರ ಹಾಗೂ ಕಾರ್ಯಗಳು ಇಲ್ಲಿದ್ದಾವೆ. ಫಸ್ಟ್ ಒನ್ನು ಶಾಸನೀಯ ಅಧಿಕಾರ. ಸಂಸತ್ತಿನ ಮುಖ್ಯ ಕಾರ್ಯವೆಂದರೆ ಶಾಸನವನ್ನು ರಚನೆ ಮಾಡೋದು. ಅವಶ್ಯವಿದ್ದಲ್ಲಿ ಸಂಸತ್ತು ಶಾಸನವನ್ನು ತಿದ್ದುಪಡಿ ಮಾಡಬಹುದು, ಇಲ್ಲವೇ ರದ್ದುಪಡಿಸಬಹುದು. ನೋಡಿ, ಯಾವುದೋ ಒಂದು ಕಾಯ್ದೆ ಕಾನೂನಿಂದ ಜನರಿಗೆ ತೊಂದರೆ ಆಗ್ತಾ ಇದೆ ಅಥವಾ ಇದು ದೇಶಕ್ಕೆ ಮಾರಕ ಆಗುವಂಥದ್ದಿದೆ ಅಂತ ಗೊತ್ತಾದಾಗ ಶಾಸನಗಳ ಮೂಲಕ ಅಂತಹ ಕಾನೂನುಗಳನ್ನು ರದ್ದುಪಡಿಸಬಹುದು. ಇಲ್ಲ ಕೆಲವೊಂದಿಷ್ಟು ಹೊಸ ಕಾನೂನುಗಳನ್ನು, ಹೊಸ ಶಾಸನಗಳನ್ನು ಅವಶ್ಯವಿದ್ದರೆ ಅವುಗಳನ್ನು ತಿದ್ದುಪಡಿ ಕೂಡ ಮಾಡಬಹುದು. ಮುಖ್ಯವಾಗಿ ಕೇಂದ್ರದ ಮಂತ್ರಿಮಂಡಲದ ಅಂದರೆ ಪ್ರಧಾನಿಯನ್ನು ಕೂಡ ಒಳಗೊಂಡಂತೆ ಕೇಂದ್ರದ ಮಂತ್ರಿಮಂಡಲದ ಮೇಲೆ ನಿಯಂತ್ರಣ ಇಟ್ಟುಕೊಳ್ಳೋದು. ಒಂದು ವೇಳೆ ವರ್ತನೆ ಅಥವಾ ನೀತಿಗಳು ಅಸಮಾಧಾನಕರವಾಗಿದ್ದರೆ ಬಹುಮತದಿಂದ ಮಂತ್ರಿಮಂಡಲವನ್ನು ವಜಾ ಮಾಡಬಹುದು ಸಹ ಸಂಸತ್ತಿನ ಪ್ರಮುಖ ಅಧಿಕಾರವಾಗಿದೆ. ಅಂದರೆ ಈ ಮಂತ್ರಿಮಂಡಲದ ವರ್ತನೆ ಸರಿಯಾಗಿರಲಿಲ್ಲ, ಅಸಮಾಧಾನಕರವಾಗಿತ್ತು ಅಂತಂದಾಗ ಬಹುಮತದಿಂದ ಮಂತ್ರಿಮಂಡಲವನ್ನು ವಜಾ ಮಾಡೋದು ಸಹ ಸಂಸತ್ತಿನ ಪ್ರಮುಖ ಅಧಿಕಾರವಾಗಿದೆ. ಓಕೆ, ನೆಕ್ಸ್ಟ್ ನೋಡೋಣ. ಹಣಕಾಸಿನ ಅಧಿಕಾರ. ಹಣಕಾಸಿನ ವಿಧೇಯಕವನ್ನು ಅಂದರೆ ಹಣಕಾಸಿನ ಬಿಲ್ಲನ್ನು ಮೊದಲು ಲೋಕಸಭೆಯಲ್ಲಿಯೇ ಮಂಡಿಸಬೇಕು. ನೋಡಿ, ಇದು ಸಾಕಷ್ಟು ಸಾರಿ ಹಿಂದೆ ಎಕ್ಸಾಮ್ಗಳಲ್ಲಿ ಕೇಳಿದ್ದಾರೆ. ಹಣಕಾಸಿನ ಮಸೂದೆಯನ್ನು ಎಲ್ಲಿ ಮಂಡಿಸಬಹುದು ಅಂತ. ಲೋಕಸಭೆಯಲ್ಲಿಯೇ ಮಂಡಿಸಬೇಕು ಹಣಕಾಸು ಮಸೂದೆಯನ್ನು. ಸಂಸತ್ತಿನ ಒಪ್ಪಿಗೆ ಇಲ್ಲದೆ ಸರ್ಕಾರವು ಯಾವುದೇ ತೆರಿಗೆಯನ್ನು ಸಂಗ್ರಹಿಸುವಂತಿಲ್ಲ ಹಾಗೂ ಹಣವನ್ನು ವೆಚ್ಚ ಮಾಡುವಂತಿಲ್ಲ. ಸಂಸತ್ತಿನ ಒಪ್ಪಿಗೆ ಇದ್ದರೆ ಮಾತ್ರ ಈ ತೆರಿಗೆಯನ್ನು ಸಂಗ್ರಹಿಸೋದು, ಆಮೇಲೆ ಹಣವನ್ನು ವೆಚ್ಚ ಮಾಡೋದು ಎಲ್ಲನೂ ಸಹ ಮಾಡಬಹುದು. ಸಂಸತ್ತಿನ ಒಪ್ಪಿಗೆ ಇಲ್ಲಾಂದರೆ ಇದೇನು ಸಹ ಮಾಡೋ ಹಾಗಿಲ್ಲ. ಅಂದರೆ ದೇಶದ ಹಣಕಾಸಿನ ವ್ಯವಸ್ಥೆಯ ಮೇಲೆ ಸಂಸತ್ತಿಗೆ ಪೂರ್ಣ ನಿಯಂತ್ರಣವಿದೆ ಅನ್ನೋದು ಇದರ ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟು ಆಡಳಿತಾಧಿಕಾರ. ಸಂಸತ್ತಿನಲ್ಲಿ ಸದಸ್ಯರು ಕೇಳುವ ಪ್ರಶ್ನೆಗಳಿಗೆ ಮಂತ್ರಿಗಳು ಜವಾಬ್ದಾರಿಯಿಂದ ಉತ್ತರ ನೀಡಬೇಕಾಗುವುದು. ಅಂದರೆ ಆಡಳಿತ ಪಕ್ಷದಲ್ಲಿ ಅಂದರೆ ಸಂಸತ್ತಿನ ಸದಸ್ಯರು ಯಾರು ಪ್ರಶ್ನೆ ಕೇಳ್ತಾರಲ್ಲ, ಮಂತ್ರಿಗಳು ಜವಾಬ್ದಾರಿಯಿಂದ ಉತ್ತರ ನೀಡಬೇಕು. ಅದರಿಂದ ಎಸ್ಕೇಪ್ ಆಗೋ ಹಾಗಿಲ್ಲ. ಯಾವುದೇ ಒಂದು ಕ್ವಶನ್ ಕೇಳಿದಾರ ಅಂದಮೇಲೆ ಅದಕ್ಕೆ ಆನ್ಸರ್ ಕೊಡಲೇಬೇಕು. ಸದಸ್ಯರು ಮಂತ್ರಿಗಳ ಕಾರ್ಯನಿರ್ವಹಣೆಯನ್ನು ಗಮನಿಸಿ ಮಾಡುವ ತಪ್ಪುಗಳನ್ನು ಮತ್ತು ಅಧಿಕಾರದ ದುರುಪಯೋಗವನ್ನು ಟೀಕಿಸಬಹುದು. ಅವರ ಅಧಿಕಾರ ಏನಿರುತ್ತೆ, ಅವರು ಯಾವೊಂದು ಇಲಾಖೆಯಲ್ಲಿ ಅಂದರೆ ಯಾವೊಂದು ಸಚಿವ ಸಂಪುಟದ ಅಧಿಕಾರವನ್ನು ವಹಿಸ್ಕೊಂಡಿರ್ತಾರೋ ಅಲ್ಲಿ ಅಚ್ಚುಕಟ್ಟಾಗಿ ಕಾರ್ಯನಿರ್ವಹಿಸಬೇಕು. ಅಥವಾ ಅವರೇನಾದರೂ ಕರೆಕ್ಟಾಗಿ ಕಾರ್ಯನಿರ್ವಹಿಸಲಿಲ್ಲ, ಆ ಅಧಿಕಾರವನ್ನು ದುರುಪಯೋಗ ಪಡಿಸ್ಕೊಳ್ತಾ ಇದ್ದಾರೆ ಅಂತ ಗೊತ್ತಾದಾಗ ಇತರ ಸದಸ್ಯರು ಅದನ್ನು ಟೀಕಿಸಬಹುದು. ಓಕೆ, ನೆಕ್ಸ್ಟು ಸಂವಿಧಾನ ತಿದ್ದುಪಡಿ ಅಧಿಕಾರ. ಸಾಮಾನ್ಯವಾಗಿ ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಹೊಂದಿದೆ. ಸಂಸತ್ತಿಗೆ ಸಂವಿಧಾನ ತಿದ್ದುಪಡಿ ಮಾಡುವ ಅಧಿಕಾರ ಇದೆ ಅಂತ ಈ ಹಿಂದೆನೂ ಸಹ ಓದಿದ್ವಿ. ಓಕೆ, ಇಲ್ಲಿ ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ನೋಡಿ. ಅಧಿಕಾರದ ಅಂಗಗಳು ಕೇಂದ್ರ ಸರ್ಕಾರ ಅಂತ. ಅಧಿಕಾರದ ಅಂಗಗಳು ಇವು. ಇಲ್ಲಿ ಕೇಂದ್ರ ಸರ್ಕಾರ ಕೊಟ್ಟಿದ್ದಾರೆ. ಕೇಂದ್ರ ಸರ್ಕಾರದಲ್ಲಿ ಶಾಸಕಾಂಗ ಬರುತ್ತೆ, ಕಾರ್ಯಾಂಗ, ಆಮೇಲೆ ನ್ಯಾಯಾಂಗ. ಶಾಸಕಾಂಗದಲ್ಲಿ ಎರಡಿದ್ದಾವೆ, ಕೆಳಮನೆ ಆಮೇಲೆ ರಾಜ್ಯಸಭೆ. ಕೆಳಮನೆಯಾಗಿ ಲೋಕಸಭೆ ಇದೆ, ಮೇಲ್ಮನೆಯಾಗಿ ರಾಜ್ಯಸಭೆ ಇದೆ. ರಾಜ್ಯಸಭೆಯಲ್ಲಿ ಸದಸ್ಯರ ಸಂಖ್ಯೆ 250. ಈ ಲೋಕಸಭೆಯಲ್ಲಿ ಗರಿಷ್ಠ ಸದಸ್ಯರ ಸಂಖ್ಯೆ 552. ಹಾಗೆ ಕಾರ್ಯಾಂಗ ಅಂತ ಬಂದಾಗ ರಾಷ್ಟ್ರಪತಿ ಬರ್ತಾರೆ, ಪ್ರಧಾನಮಂತ್ರಿ ಬರ್ತಾರೆ, ಕೇಂದ್ರ ಮಂತ್ರಿಮಂಡಲ ಬರುತ್ತೆ. ನೋಡಿ, ರಾಷ್ಟ್ರಪತಿಯವರು ನಾಮಮಾತ್ರ ಕಾರ್ಯಾಂಗ ಆಗಿರ್ತಾರೆ. ನೈಜ ಕಾರ್ಯಾಂಗ ಮಾಡೋದು ಪ್ರಧಾನಮಂತ್ರಿಯವರು. ನ್ಯಾಯಾಂಗ ಅಂದರೆ ಸರ್ವೋಚ್ಚ ನ್ಯಾಯಾಲಯ ಬರುತ್ತೆ ಮತ್ತು ಉಚ್ಚ ನ್ಯಾಯಾಲಯ ಕೂಡ ಬರುತ್ತೆ. ನೆಕ್ಸ್ಟು ರಾಜ್ಯ ಸರ್ಕಾರ.
ರಾಜ್ಯ ಸರ್ಕಾರದಲ್ಲೂ ಸಹ ಸೇಮ್ ಅದೇ ಥರ ಬರುತ್ತೆ ನೋಡಿ. ಶಾಸಕಾಂಗ, ಕಾರ್ಯಾಂಗ, ನ್ಯಾಯಾಂಗ. ಕರ್ನಾಟಕ ವಿಧಾನಸಭೆ ಇದು ಕೆಳಮನೆಯಾಗಿರುತ್ತೆ. ಇಲ್ಲಿ ಸದಸ್ಯರ ಸಂಖ್ಯೆ 225. ನೋಡಿ, ಇದು ಸಾಕಷ್ಟು ಸರಿ ಕೇಳಿದ್ದಾರೆ ನೋಡಿ. ಇದು ಕರ್ನಾಟಕ ವಿಧಾನಸಭೆಯ ಸದಸ್ಯರ ಸಂಖ್ಯೆ ಎಷ್ಟು ಅಂತ 225. ವಿಧಾನ ಪರಿಷತ್ತು ಅಂದರೆ ಮೇಲ್ಮನೆ, ಇದರ ಸದಸ್ಯರ ಸಂಖ್ಯೆ 75. ಇದು ಸಹ ಸಾಕಷ್ಟು ಸರಿ ಕೇಳಿದ್ದಾರೆ, ಲೆಕ್ಕನೇ ಇಲ್ಲ ಅಷ್ಟು ಸರಿ ಕೇಳಿದ್ದಾರೆ. ಸೊ ಇದು ನೆನಪಲ್ಲಿ ಇಟ್ಕೊಳ್ರಿ. ನೆಕ್ಸ್ಟ್ ಕಾರ್ಯಾಂಗ ಬಂದರೆ ಸೇಮ್ ಅಲ್ಲಿ ಸೆಂಟ್ರಲಲ್ಲಿ ಯಾವ ಥರ ಬರುತ್ತಲ್ಲ, ರಾಷ್ಟ್ರಪತಿ, ಪ್ರಧಾನಮಂತ್ರಿ, ಕೇಂದ್ರ ಮಂತ್ರಿಮಂಡಲ ಅಂತ ಸೇಮ್ ಅದೇ ಥರ ಇಲ್ಲಿ ರಾಜ್ಯಪಾಲ ಬರ್ತಾರೆ, ಮುಖ್ಯಮಂತ್ರಿ ಬರ್ತಾರೆ, ಕೆಳಗಡೆ ರಾಜ್ಯ ಮಂತ್ರಿಮಂಡಲ ಬರುತ್ತೆ. ನ್ಯಾಯಾಂಗ ಬಂದಾಗ ಉಚ್ಚ ನ್ಯಾಯಾಲಯ ಮತ್ತು ಅಧೀನ ನ್ಯಾಯಾಲಯಗಳು. ಓಕೆ, ನೆಕ್ಸ್ಟ್ ನೋಡೋಣ. ಕೇಂದ್ರ ಕಾರ್ಯಾಂಗ. ಕೇಂದ್ರ ಕಾರ್ಯಾಂಗವು ರಾಷ್ಟ್ರಪತಿ, ಪ್ರಧಾನಿ ಹಾಗೂ ಅವರ ಮಂತ್ರಿಮಂಡಲವನ್ನು ಒಳಗೊಂಡಿರುತ್ತೆ. ರಾಷ್ಟ್ರಪತಿ. ಓಕೆ, ಭಾರತದ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿಗೆ ರಾಷ್ಟ್ರಪತಿ ಅಂತ ಕರೀತಾರೆ. ರಾಷ್ಟ್ರಪತಿ ಯಾರು? ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿಯಾಗಿರ್ತಾರೆ. ಇವರನ್ನು ರಾಷ್ಟ್ರದ ಪ್ರಪ್ರಥಮ ಪ್ರಜೆ ಅಂತಲೂ ಸಹ ಕರೀತಾರೆ. ಇವರ ಅಧಿಕೃತ ನಿವಾಸವೇ ರಾಷ್ಟ್ರಪತಿ ಭವನ ಆಗಿರುತ್ತೆ. ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು ರಾಷ್ಟ್ರಪತಿಯವರನ್ನ ಚುನಾಯಿಸುತ್ತಾರೆ. ನೋಡಿ, ರಾಷ್ಟ್ರಪತಿ ಚುನಾಯಿಸ್ತಾರಲ್ಲ, ಅದು ಚುನಾವಣೆ ಯಾರ್ಯಾರನ್ನ ಒಳಗೊಂಡಿರುತ್ತೆ ಅಂತ ಎಕ್ಸಾಮ್ಗಳಲ್ಲಿ ಕೇಳಿದ್ರು. ರಾಷ್ಟ್ರಪತಿಯವರನ್ನ ಸಂಸತ್ತಿನ ಎರಡೂ ಸದನಗಳ ಚುನಾಯಿತ ಸದಸ್ಯರು ಅಂದರೆ ಲೋಕಸಭೆ, ರಾಜ್ಯಸಭೆಗೆ ಯಾರು ಚುನಾಯಿತರಾಗಿ ಆಯ್ಕೆಯಾಗಿರ್ತಾರಲ್ಲ ಅವರು, ಎರಡೂ ಸದನದ ಚುನಾಯಿತ ಸದಸ್ಯರು ಮತ್ತು ಎಲ್ಲ ರಾಜ್ಯಗಳ ವಿಧಾನಸಭೆಗಳ ಚುನಾಯಿತ ಸದಸ್ಯರು. ಅಲ್ಲೂ ಸಹ ನಾಮನಿರ್ದೇಶನಗೊಂಡಿರ್ತಕ್ಕಂಥ ಸದಸ್ಯರು ಬರೋದಿಲ್ಲ, ಅಲ್ಲೂ ಸಹ ಚುನಾಯಿತ ಸದಸ್ಯರೇ ಬರ್ತಾರೆ. ಇವರೆಲ್ಲರೂ ರಾಷ್ಟ್ರಪತಿಯವರನ್ನ ಚುನಾಯಿಸುತ್ತಾರೆ. ಓಕೆ, ನೆಕ್ಸ್ಟ್. ಭಾರತದ ರಾಷ್ಟ್ರಪತಿಯಾಗಬೇಕಾದರೆ ಅವರಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು. ನೋಡಿ, ರಾಜ್ಯಪಾಲ ಅಂತ ಬಂದಾಗೂ 35 ವರ್ಷ ವಯಸ್ಸಾಗಿರಬೇಕು, ಉಪರಾಷ್ಟ್ರಪತಿಯವರಿಗೂ 35 ವರ್ಷ ವಯಸ್ಸಾಗಿರಬೇಕು, ಆಮೇಲೆ ರಾಷ್ಟ್ರಪತಿಯವರಿಗೂ 35 ವರ್ಷ, ಮತ್ತು ಲೋಕಸಭೆಯ ಸದಸ್ಯರಿಗೆ ಇರುವ ಎಲ್ಲ ಅರ್ಹತೆಗಳನ್ನು ಹೊಂದಿರಬೇಕು. ಭಾರತದ ರಾಷ್ಟ್ರಪತಿಯಾಗಬೇಕಾದ್ರೆ ಅವರಿಗೆ ಕನಿಷ್ಠ 35 ವರ್ಷ ವಯಸ್ಸಾಗಿರಬೇಕು, ಹಾಗೆ ಲೋಕಸಭೆಯ ಸದಸ್ಯರಿಗೆ ಇರುವ ಎಲ್ಲ ಅರ್ಹತೆಗಳನ್ನು ಸಹ ಅವರು ಹೊಂದಿರಬೇಕು. ರಾಷ್ಟ್ರಪತಿಯವರ ಅಧಿಕಾರಾವಧಿ ಎಷ್ಟು ಅಂತ ಕೇಳಿದಾಗ 5 ವರ್ಷ ಆಗಿರುತ್ತೆ. ಈ ಪ್ರೆಸೆಂಟು ದ್ರೌಪದಿ ಮುರ್ಮು ಅವರು ನಮ್ಮ ಭಾರತದ ರಾಷ್ಟ್ರಪತಿಯಾಗಿದ್ದಾರೆ. ಇವರು 2ನೇ ಮಹಿಳಾ ರಾಷ್ಟ್ರಪತಿ ಆಗಿದ್ದಾರೆ. ಫಸ್ಟ್ ಮಹಿಳಾ ರಾಷ್ಟ್ರಪತಿ ಪ್ರತಿಭಾ ಪಾಟೀಲ್ ಆಗಿದ್ರು. ಓಕೆ, ನೆಕ್ಸ್ಟು ಅಧಿಕಾರಗಳು ಬರುತ್ತೆ. ಅಧಿಕಾರಗಳು. ರಾಷ್ಟ್ರಪತಿ ಲೋಕಸಭೆಯಲ್ಲಿ ಬಹುಮತದ ಬೆಂಬಲ ಪಡೆದ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಿಸುವರು. ರಾಷ್ಟ್ರಪತಿಯವರ ಕಾರ್ಯಗಳನ್ನು ವಿವರಿಸಿರಿ ಅಥವಾ ರಾಷ್ಟ್ರಪತಿಯ ಕಾರ್ಯಗಳನ್ನು ಬರೀರಿ ಅಂತ GPSTRಗೆ ಕೇಳ್ತಾರೆ. ಆಗ ಎಲ್ಲ ಪಾಯಿಂಟ್ಸು ನೀವು ಬರೀಬೇಕು. ರಾಷ್ಟ್ರಪತಿ ಲೋಕಸಭೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನ ಪ್ರಧಾನಮಂತ್ರಿಯನ್ನಾಗಿ ನೇಮಕ ಮಾಡ್ತಾರೆ. ಪ್ರಧಾನಮಂತ್ರಿಯವರ ಸಲಹೆ ಮೇರೆಗೆ ಇತರ ಮಂತ್ರಿಗಳನ್ನ ನೇಮಕ ಮಾಡ್ತಾರೆ. ಓಕೆ, ಯಾವುದೇ ಕರಡು ಶಾಸನವು ಕಾನೂನಾಗಲು ರಾಷ್ಟ್ರಪತಿಯವರ ಅಂಕಿತ ಅಗತ್ಯವಾಗಿರುತ್ತೆ. ನೋಡಿ, ಈ ಸಂಸತ್ತಿನಲ್ಲಿ ಶಾಸನಗಳನ್ನು ರೂಪಿಸಬಹುದು ಈ ಆಡಳಿತ ಪಕ್ಷ, ಬಟ್ ಅದಕ್ಕೆ ಕಾನೂನು ರೂಪ ಕೊಡಬೇಕು ಅಂತ ಅಂದಾಗ ರಾಷ್ಟ್ರಪತಿಯವರ ಅಂಕಿತ ಬಹುಮುಖ್ಯವಾಗಿ ಬೇಕಾಗುತ್ತೆ. ಅವರ ಅಂಕಿತ ಬಿದ್ದಾಗ ಮಾತ್ರ ಅದೇನಾಗುತ್ತೆ, ಒಂದು ಶಾಸನ ಕಾನೂನು ಆಗುತ್ತೆ. ಓಕೆ, ನೆಕ್ಸ್ಟ್. ರಕ್ಷಣಾ ಪಡೆಗಳ ಮೇಲಿನ ಸರ್ವೋಚ್ಚ ಅಧಿಕಾರ ಇವರಿಗಿರುತ್ತೆ. ಈ ರಕ್ಷಣಾ ಪಡೆಗಳು ಬರ್ತಾವಲ್ಲ, ಆ ರಕ್ಷಣಾ ಪಡೆಗಳಿಗೆ ಸರ್ವೋಚ್ಚ ಅಧಿಕಾರ ರಾಷ್ಟ್ರಪತಿಯವರೇ ಆಗಿರ್ತಾರೆ. ಯಾವ್ಯಾವ ಭೂಸೇನೆ, ವಾಯುಸೇನೆ, ನೌಕಾದಳ, ಈ ಎಲ್ಲದಕ್ಕೂ ರಾಷ್ಟ್ರಪತಿಯೇ ಸರ್ವೋಚ್ಚ ಅಧಿಕಾರವನ್ನ ಹೊಂದಿರ್ತಾರೆ. ಯುದ್ಧ ಸಾರುವ ಅಧಿಕಾರವೂ ಕೂಡ ಇವರಿಗೆ ಇರುತ್ತೆ. ಇವರಿಗೆ ಉಚ್ಚ ಮತ್ತು ಸರ್ವೋಚ್ಚ ನ್ಯಾಯಾಲಯಗಳ ನ್ಯಾಯಾಧೀಶರನ್ನ ನೇಮಕ ಮಾಡುವ ಅಧಿಕಾರ ಇದೆ. ಹೈಕೋರ್ಟ್ಗೆ ಆಮೇಲೆ ಸುಪ್ರೀಂ ಕೋರ್ಟ್ಗೆ ಏನು ನ್ಯಾಯಾಧೀಶರನ್ನ ನೇಮಕ ಮಾಡ್ತಾರಲ್ಲ, ಆ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತೆ.
ಅಪರಾಧಿಗಳಿಗೆ ಕ್ಷಮಾದಾನ ನೀಡುವ ಮತ್ತು ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತೆ. ನೋಡಿ, ಅಪರಾಧಿಗಳಿಗೆ ಕ್ಷಮಾದಾನ ಮಾಡುವುದು ಎಷ್ಟನೇ ವಿಧಿ ಅಂತ ಕೇಳಿದಾಗ 72ನೇ ವಿಧಿ. ನೋಡಿ, 72ನೇ ವಿಧಿ ಪ್ರಕಾರ ಒಂದು ಅಪರಾಧಿಗೆ ಕ್ಷಮಾದಾನ ಮಾಡುವ ಅಧಿಕಾರ ಮತ್ತು ಶಿಕ್ಷೆಯನ್ನು ಕಡಿಮೆ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗೆ ಇರುತ್ತೆ. ಓಕೆ, ನೆಕ್ಸ್ಟ್ ಉಪರಾಷ್ಟ್ರಪತಿ ಬರ್ತಾರೆ. ಉಪರಾಷ್ಟ್ರಪತಿ ಕೇಂದ್ರ ಸಂಸತ್ತಿನ ಎರಡೂ ಸದನದ ಸದಸ್ಯರು ಉಪರಾಷ್ಟ್ರಪತಿಯವರನ್ನ ಚುನಾಯಿಸುವರು. ಕೇಂದ್ರ ಸಂಸತ್ತಿನ ಎರಡೂ ಸದನದ ಸದಸ್ಯರು ಅಂದ್ರೆ ಎಲ್ಲಾ ಸದಸ್ಯರು, ಚುನಾಯಿತ ಮತ್ತು ನಾಮನಿರ್ದೇಶನಗೊಂಡಿರ್ತಕ್ಕಂಥ ಎಲ್ಲಾ ಸದಸ್ಯರು ಉಪರಾಷ್ಟ್ರಪತಿಯವರನ್ನ ಚುನಾಯಿಸುತ್ತಾರೆ. ಭಾರತದ ಉಪರಾಷ್ಟ್ರಪತಿಯಾಗಬೇಕಾದ್ರೆ ಕನಿಷ್ಠ 35 ವರ್ಷ ಅವರಿಗೆ ವಯಸ್ಸಾಗಿರಬೇಕು ಮತ್ತು ರಾಷ್ಟ್ರಪತಿಯಾಗಲು ಇರಬೇಕಾದ ಎಲ್ಲಾ ಅರ್ಹತೆಗಳನ್ನು ಕೂಡ ಉಪರಾಷ್ಟ್ರಪತಿಯವರು ಹೊಂದಿರಬೇಕು. ಆಗ್ಲೇ ನಾ ಹೇಳಿದ್ನಲ್ಲ, ಉಪರಾಷ್ಟ್ರಪತಿಯವರಿಗೂ ಸಹ 35 ವರ್ಷ ವಯಸ್ಸಾಗಿರಬೇಕು ಅಂತ. ಅವರ ಅಧಿಕಾರಾವಧಿ 5 ವರ್ಷ ಆಗಿರುತ್ತೆ. ಅವರು ರಾಜ್ಯಸಭೆಯ ಅಧ್ಯಕ್ಷರಾಗಿರ್ತಾರೆ. ರಾಜ್ಯಸಭೆ ಅಂತ ನೋಡಿದಾಗ ಹೇಳಿದ್ನಲ್ಲ, ಲೋಕಸಭೆಗೆ ಸ್ಪೀಕರ್ ಇರ್ತಾರೆ. ಅಂದ್ರೆ ಏನು ಸದಸ್ಯರು ಇರ್ತಾರಲ್ಲ, ಲೋಕಸಭೆಗೆ ಸದಸ್ಯರು ಇರ್ತಾರಲ್ಲ, ಆ ಸದಸ್ಯರಲ್ಲಿ ತಮ್ಮಲ್ಲೇ ಒಬ್ಬರನ್ನ ಲೋಕಸಭೆಯ ಅಧ್ಯಕ್ಷರನ್ನಾಗಿ ಆಯ್ಕೆ ಮಾಡ್ಕೊತಾರೆ. ಬಟ್ ರಾಜ್ಯಸಭೆಗೆ ಉಪರಾಷ್ಟ್ರಪತಿಯವರೇ ಅಧ್ಯಕ್ಷರಾಗಿರ್ತಾರೆ. ರಾಷ್ಟ್ರಪತಿ ಗೈರು ಹಾಜರಿಯಲ್ಲಿ ಅವರ ಕೆಲಸ ಕಾರ್ಯಗಳನ್ನು ನೋಡಿಕೊಳ್ಳುತ್ತಾರೆ. ರಾಷ್ಟ್ರಪತಿಯವರು ಅವರು ಏನೋ ಎಮರ್ಜೆನ್ಸಿ ಬಂದಾಗ ಅಥವಾ ಯಾವುದೋ ಒಂದು ಕೆಲಸದ ನಿಮಿತ್ತವಾಗಿ ಅವ್ರ ಕೆಲಸ ಕಾರ್ಯಗಳ ಗೈರು ಹಾಜರಿಯಲ್ಲಿ ಉಪರಾಷ್ಟ್ರಪತಿಯವರು ಅವರ ಕಾರ್ಯಗಳನ್ನು ನೋಡ್ಕೊತಾರೆ. ಓಕೆ, ನೆಕ್ಸ್ಟ್ ಪ್ರಧಾನಮಂತ್ರಿಯವರ ಮಹತ್ವ. ಸಂಸದೀಯ ಪದ್ಧತಿಯಲ್ಲಿ ಪ್ರಧಾನಮಂತ್ರಿಯವರ ಪಾತ್ರ ಮಹತ್ವದ್ದಾಗಿದೆ. ದೇಶದ ಭದ್ರತೆಯನ್ನು ಕಾಪಾಡುವುದರಲ್ಲಿ ಇವರ ಜವಾಬ್ದಾರಿ ಅಪಾರವಾದದ್ದು. ಪ್ರಧಾನಿಯವರು ಅರ್ಹತೆಯನ್ನು ಹೊಂದಿರಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ಲೋಕಸಭೆಯ ನಾಯಕರಾಗಿದ್ದಾರೆ. ಖಾತೆಗಳ ಹಂಚಿಕೆಯ ಅಧಿಕಾರ ಇವರಿಗಿದೆ. ಸರ್ಕಾರದ ಮುಖ್ಯಸ್ಥರಾಗಿ ಇವರು ಕೆಲಸವನ್ನ ನಿರ್ವಹಿಸ್ತಾರೆ. ಸಚಿವ ಸಂಪುಟದ ಪುನರ್ರಚನೆಯ ಅಧಿಕಾರ ಕೂಡ ಇವರಿಗಿದೆ. ಇದು ಅರ್ಹತೆ ಅಲ್ಲ, ಇದು ಇವರ ಅಧಿಕಾರ ಅಂತಾನೂ ಹೇಳಬಹುದು. ನೋಡಿ, ಪ್ರಧಾನಿಯವರ ಅಧಿಕಾರಗಳನ್ನ ಬರೀರಿ ಅಥವಾ ಅಧಿಕಾರ ಕಾರ್ಯಗಳಂತ ಬಂದಾಗ ಇವೆಲ್ಲ ಬರಿಬೇಕು. ನೋಡಿ, ಲೋಕಸಭೆಯ ನಾಯಕರಾಗಿರ್ತಾರೆ ಇವರು. ಖಾತೆಗಳ ಹಂಚಿಕೆ ಮಾಡುವ ಅಧಿಕಾರ ಇವರಿಗಿರುತ್ತೆ. ಸರ್ಕಾರದ ಮುಖ್ಯಸ್ಥರಾಗಿ ಇವರು ಕೆಲಸವನ್ನು ನಿರ್ವಹಿಸ್ತಾರೆ. ಸಚಿವ ಸಂಪುಟದ ಪುನರ್ರಚನೆ ಅಧಿಕಾರ ಕೂಡ ಇವರಿಗಿರುತ್ತೆ. ವಿವಿಧ ಇಲಾಖೆಗಳಿಗೆ ಸಚಿವರನ್ನ ನೇಮಕ ಮಾಡುವಂತೆ ರಾಷ್ಟ್ರಪತಿಯವರನ್ನ ಶಿಫಾರಸು ಮಾಡ್ತಾರೆ. ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡ್ತಾರೆ. ಇವರ ಸಲಹೆ ಮೇರೆಗೆನೆ ರಾಷ್ಟ್ರಪತಿಯವರು ನೇಮಕ ಮಾಡ್ತಾರೆ. ಸಚಿವರನ್ನ ಪದಚ್ಯುತಿಗೊಳಿಸುವಂತೆ ರಾಷ್ಟ್ರಪತಿಯವರಿಗೆ ಶಿಫಾರಸು ಮಾಡುತ್ತಾರೆ. ಸಚಿವರನ್ನ ನೇಮಕ ಮಾಡೋದು ಕೂಡ ಇವ್ರ ಸಲಹೆನೇ ಆಗಿರುತ್ತೆ. ಅವರನ್ನ ಆ ಸಚಿವ ಸಂಪುಟದಿಂದ ಪದಚ್ಯುತಿ ಮಾಡೋದು ಕೂಡ ಇವರ ಒಂದು ಸಲಹೆ ಮೇರೆಗೆನೆ ರಾಷ್ಟ್ರಪತಿಯವರು ಮಾಡ್ತಾರೆ. ಓಕೆ, ನೆಕ್ಸ್ಟ್ ಕೇಂದ್ರ ಮಂತ್ರಿಮಂಡಲದ ರಚನೆ. ರಾಷ್ಟ್ರಪತಿಯವರು ಚುನಾವಣೆಯಲ್ಲಿ ಬಹುಮತ ಪಡೆದ ಪಕ್ಷದ ನಾಯಕರನ್ನ ಸರ್ಕಾರ ರಚಿಸುವಂತೆ ಆಹ್ವಾನಿಸಿ ಅವರನ್ನು ಪ್ರಧಾನಮಂತ್ರಿಯಾಗಿ ನೇಮಕ ಮಾಡ್ತಾರೆ. ಆನಂತರ ಪ್ರಧಾನಿಯವರ ಸಲಹೆ ಮೇರೆಗೆ ಉಳಿದ ಸಚಿವರನ್ನ ನೇಮಕ ಮಾಡುವ ಅಧಿಕಾರ ರಾಷ್ಟ್ರಪತಿಯವರಿಗಿರುತ್ತೆ. ಪ್ರಧಾನಿ ಮತ್ತು ಸಚಿವರು ಸೇರಿ ಕೇಂದ್ರ ಮಂತ್ರಿಮಂಡಲವನ್ನ ರಚನೆಯಾಗುತ್ತದೆ. ಪ್ರಧಾನಿ ಮತ್ತು ಸಚಿವರು ಸೇರಿನೇ ಕೇಂದ್ರ ಮಂತ್ರಿಮಂಡಲ ಅಂದ್ರೆ ಕ್ಯಾಬಿನೆಟ್ ರಚನೆಯಾಗುತ್ತೆ. ಈ ರೀತಿ ಮಂತ್ರಿಮಂಡಲದ ರಚನೆಯಾಗುವ ಪದ್ಧತಿಗೆ ಸಂಸದೀಯ ಪದ್ಧತಿ ಅಂತ ಕರೀತಾರೆ. ಸಂಸದೀಯ ಪದ್ಧತಿ ಅಥವಾ ಕ್ಯಾಬಿನೆಟ್ ಪದ್ಧತಿ, ಇದು ನೆನಪಲ್ಲಿ ಇಟ್ಕೊಳ್ರಿ. ಸಂಸದೀಯ ಪದ್ಧತಿ ಅಥವಾ ಕ್ಯಾಬಿನೆಟ್ ಪದ್ಧತಿ. ಮಂತ್ರಿಯವರು ಒಂದು ಸಚಿವ ಖಾತೆಯ ರಾಜಕೀಯ ಮುಖ್ಯಸ್ಥರಾಗಿರ್ತಾರೆ. ಸಚಿವರ ಹೊಣೆಗಾರಿಕೆಯು ಕ್ಯಾಬಿನೆಟ್ ಪದ್ಧತಿಯ ತಿರುಳಾಗಿದೆ. ಅಂದರೆ ತನ್ನ ಖಾತೆಯ ಕಾರ್ಯನಿರ್ವಹಣೆಗೆ ಮಂತ್ರಿಯವರು ವೈಯಕ್ತಿಕವಾಗಿ ಜವಾಬ್ದಾರರಾಗಿರುತ್ತಾರೆ. ಯಾವೊಂದು ಖಾತೆಗೆ ಒಬ್ಬ ಅಧಿಕಾರಿಯನ್ನ ನೇಮಕ ಮಾಡಿರ್ತಾರಲ್ಲ, ಆ ಖಾತೆಗೆ ಸಂಪೂರ್ಣ ಜವಾಬ್ದಾರಿ ವೈಯಕ್ತಿಕವಾಗಿ ಆ ವ್ಯಕ್ತಿ ಆಗಿರ್ತಾರೆ. ಆ ವ್ಯಕ್ತಿ ಆಗಿರ್ಬೋದು ಅಥವಾ ಆ ಮಂತ್ರಿ ಆಗಿರ್ಬೋದು. ಆ ಒಂದು ಖಾತೆಯ ಸಂಪೂರ್ಣ ಜವಾಬ್ದಾರಿ ಅವರೇ ವಹಿಸ್ಕೊಂಡಿರ್ತಾರೆ. ಸಚಿವರ ಖಾತೆಗಳನ್ನ ಪ್ರಧಾನಿಯೇ ಹಂಚಿಕೊಡ್ತಾರೆ. ಪ್ರಧಾನಿಯವರು ಕೆಲವೊಂದು ಸಂದರ್ಭಗಳಲ್ಲಿ ಯಾವುದೇ ಸಚಿವರ ರಾಜೀನಾಮೆಯನ್ನ ಕೇಳಬಹುದು. ಪ್ರಧಾನಿಯವರು ಯಾವುದೇ ಸಚಿವರನ್ನ ಯಾವುದೇ ಸಂದರ್ಭದಲ್ಲಿ ರಾಜೀನಾಮೆಯನ್ನ ಕೇಳಬಹುದು. ಪ್ರಧಾನಿಯವರು ಸುಮ್ಮನೆ ಯಾರಿಗೂ ರಾಜೀನಾಮೆ ಕೇಳೋದಿಲ್ಲ.
ಏನಾದರೂ ಕರ್ತವ್ಯ ಲೋಪ ಆದಾಗ ಅಥವಾ ಆ ವ್ಯಕ್ತಿ ಬೇರೊಂದು ಖಾತೆಗೆ ನೇಮಕವಾದಾಗ ಆಗ ಪ್ರಧಾನಿಯವರು ಅವರಿಗೆ ರಾಜೀನಾಮೆಯನ್ನು ಕೇಳಬಹುದು. ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡಿದಾಗ ಪ್ರಧಾನಮಂತ್ರಿಯವರು ರಾಜೀನಾಮೆ ನೀಡಿದಾಗ ಅವರ ಸಂಗಡ ಸಚಿವ ಸಂಪುಟವು ಕೂಡ ವಿಸರ್ಜನೆಯಾಗುತ್ತದೆ. ಪ್ರಧಾನಮಂತ್ರಿ ಆ ಒಂದು ಸರ್ಕಾರದ ಮುಖ್ಯಸ್ಥರಾಗಿರ್ತಾರೆ. ಅವರೇ ರಾಜೀನಾಮೆ ನೀಡಿದಾಗ ಕಾಮನ್ಲಿ ಆ ಒಂದು ಸಚಿವ ಸಂಪುಟನೇ ವಿಸರ್ಜನೆ ಆಗುತ್ತೆ. ಆ ಸಚಿವ ಸಂಪುಟ ವಿಸರ್ಜನೆ ಆಗೋದು ಒಂದೇ, ಲೋಕಸಭೆ ವಿಸರ್ಜನೆ ಆಗೋದು ಕೂಡ ಒಂದೇ ನೋಡಿ. ಮಂತ್ರಿಮಂಡಲವು ಲೋಕಸಭೆಗೆ ಬದ್ಧವಾಗಿರುತ್ತದೆ. ಲೋಕಸಭೆಯು ವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲ ವಜಾಗೊಳ್ಳುತ್ತದೆ. ಲೋಕಸಭೆಯು ಅವಿಶ್ವಾಸ ಗೊತ್ತುವಳಿ ಮಂಡಿಸಿ ಬಹುಮತ ಸಾಬೀತುಪಡಿಸಿದರೆ ಮಂತ್ರಿಮಂಡಲ ವಜಾಗೊಳ್ಳುತ್ತದೆ. ಅಂದರೆ ಲೋಕಸಭೆನೇ ವಿಸರ್ಜನೆಯಾಗುತ್ತದೆ ಅನ್ನೋದು ಅರ್ಥ ಆಗುತ್ತೆ. ಓಕೆ, ನೆಕ್ಸ್ಟ್ ನಿಮಗಿದು ತಿಳಿದಿರಲಿ ಅಂತ ಕೊಟ್ಟಿದ್ದಾರೆ. ತುಂಬ ಇಂಪಾರ್ಟೆಂಟ್ ಆಗಿರುತ್ತೆ, ಇದನ್ನು ನೋಡ್ಕೊಂಡು ಬಿಡೋಣ. ಹೊಸದೆಹಲಿಯ ಪಾರ್ಲಿಮೆಂಟ್ ಭವನ, ರಾಷ್ಟ್ರಪತಿ ಭವನ ಮುಂತಾದ ಭವ್ಯ ಕಟ್ಟಡಗಳನ್ನು ಬ್ರಿಟಿಷರ ಆಡಳಿತ ಕಾಲದಲ್ಲಿ ನಿರ್ಮಾಣ ಮಾಡಲಾಗಿತ್ತು. ಅಂದರೆ ಇವಾಗೇನು ಪ್ರೆಸೆಂಟ್ ಪಾರ್ಲಿಮೆಂಟ್ ಭವನ, ಈ ರಾಷ್ಟ್ರಪತಿ ಭವನ, ಇವೆಲ್ಲ ಕಟ್ಟಡಗಳು ಏನು ನಮ್ಮ ದೇಶದ ರಾಜಧಾನಿಯಾಗಿರ್ತಕ್ಕಂಥ ಹೊಸ ದಿಲ್ಲಿಯಲ್ಲಿದ್ದಾವಲ್ಲ, ಅವೆಲ್ಲ ಬ್ರಿಟಿಷರು ಕಟ್ಟಿರ್ತಕ್ಕಂಥ ಕಟ್ಟಡಗಳಾಗಿದ್ದಾವೆ. ಈಗ ಹೊಸದಾಗಿ ಪಾರ್ಲಿಮೆಂಟ್ ಭವನವನ್ನು ಕೇಂದ್ರ ಸರ್ಕಾರ ನಿರ್ಮಾಣ ಮಾಡ್ತಾ ಇದೆ. ರಾಷ್ಟ್ರಪತಿ ಭವನದಲ್ಲಿ 340 ಕೊಠಡಿಗಳಿವೆ. ಇದು 1929ರಲ್ಲಿ ಪೂರ್ಣಗೊಂಡಿತ್ತು. 1929ರಲ್ಲಿ ಅಂದರೆ ನಮಗೆ ಸ್ವಾತಂತ್ರ್ಯ ಸಿಗೋಕ್ಕೂ ಮುಂಚೆನೇ ರಾಷ್ಟ್ರಪತಿ ಭವನ ಪೂರ್ಣಗೊಂಡಿತ್ತು. ಸೆಂಟ್ರಲ್ ವಿಸ್ತಾ ಯೋಜನೆಯ ಭಾಗವಾಗಿ ನೂತನ ಸಂಸತ್ ಭವನವನ್ನು ನಿರ್ಮಿಸಿ 28/5/2023ರಂದು ಲೋಕಾರ್ಪಣೆಗೊಳಿಸಲಾಯಿತು. 28/5/2023ರಂದು ಹೊಸ ಸಂಸತ್ ಭವನವನ್ನು ಲೋಕಾರ್ಪಣೆ ಮಾಡಲಾಗಿದೆ. ಇದು 888 ಆಸನಗಳ ಲೋಕಸಭಾ ಸಭಾಂಗಣ ಹಾಗೂ 384 ಆಸನಗಳ ರಾಜ್ಯಸಭಾ ಸಭಾಂಗಣವನ್ನು ಹೊಂದಿದೆ. ನೋಡಿ ಎಷ್ಟು ದೊಡ್ಡದಾಗಿದೆ ಇದು ಸಂಸತ್ ಭವನ. ಲೋಕಸಭೆಯ 888 ಸಭಾಂಗಣ ಮತ್ತು 384 ಆಸನಗಳ ರಾಜ್ಯಸಭಾ ಸಭಾಂಗಣವನ್ನು ಈ ಹೊಸ ಸಂಸತ್ ಭವನ ಹೊಂದಿದೆ. ಸಂಸತ್ ಸದಸ್ಯರು ಮಾಸಿಕ ವೇತನ ಮತ್ತು ಕ್ಷೇತ್ರ ಭತ್ಯೆ ಪಡೆಯುತ್ತಾರೆ. ಜೊತೆಗೆ ಮೊಬೈಲ್, ದೂರವಾಣಿ, ಕಚೇರಿ ವೆಚ್ಚ, ರಸ್ತೆ ಮೈಲೇಜ್ ಭತ್ಯೆಗಳು, ಉಚಿತ ವಿದ್ಯುತ್, ನೀರು, ಸ್ಥಳೀಯ ದೂರವಾಣಿ ಕರೆಗಳು ಈ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ಒದಗಿಸಲಾಗುತ್ತೆ. ನೋಡಿ ಎಷ್ಟೆಲ್ಲ ಅವರು ಐಷಾರಾಮಿ ಜೀವನವನ್ನು ಒದಗಿಸಿಕೊಡುತ್ತೆ ಸರ್ಕಾರ ಅಂತ. ಓಕೆ, ನೆಕ್ಸ್ಟ್ ನೋಡೋಣ. ಖಾಲಿ ಬಿಟ್ಟ ಸ್ಥಳಗಳನ್ನು ಸೂಕ್ತ ಪದದಿಂದ ಭರ್ತಿ ಮಾಡಿ ಅಂತ ಕೊಟ್ಟಿದ್ದಾರೆ. ಭಾರತ ಗಣರಾಜ್ಯದ ಅತ್ಯುನ್ನತ ಅಧಿಕಾರಿ ಯಾರಾಗಿರ್ತಾರೆ ಅಂತ ಕೇಳಿದಾಗ ರಾಷ್ಟ್ರಪತಿ ಅವರು ಆಗಿರ್ತಾರೆ. ರಾಷ್ಟ್ರಪತಿ. ಸಂಸತ್ತಿನ 2 ಸದನಗಳು, ಲೋಕಸಭೆ ಆಮೇಲೆ ರಾಜ್ಯಸಭೆ. ಸಂಸತ್ತಿನ ಕೆಳಮನೆಯನ್ನು ಲೋಕಸಭೆ ಅಂತ ಕರೀತಾರೆ. ರಾಜ್ಯಸಭೆಯ ಸದಸ್ಯರ ಅಧಿಕಾರಾವಧಿ 6 ವರ್ಷ. ಓಕೆ, ನೆಕ್ಸ್ಟ್. ಭಾರತದ ಒಕ್ಕೂಟದಲ್ಲಿ ಟೋಟಲಿ ಎಷ್ಟಿದಾವೆ? 28 ರಾಜ್ಯಗಳು, ಆಮೇಲೆ 28 ರಾಜ್ಯಗಳು ಮತ್ತು 8 ಕೇಂದ್ರಾಡಳಿತ ಪ್ರದೇಶಗಳಿದಾವಲ್ಲ ಅವೆಲ್ಲನೂ ಸಹ ಇಲ್ಲಿ ಕೊಟ್ಟಿದ್ದಾರೆ. ಅವರ ರಾಜಧಾನಿಗಳು ಸಹ ಕೊಟ್ಟಿದ್ದಾರೆ ನೋಡಿ. ಬ್ರೀಫಾಗಿ ನೋಡ್ಕೊಂಡು ಬಿಡೋಣ. ಆಂಧ್ರ ಪ್ರದೇಶದ ರಾಜಧಾನಿ ಅಮರಾವತಿ, ಅರುಣಾಚಲ ಪ್ರದೇಶ ರಾಜಧಾನಿ ಇಟಾನಗರ್, ಅಸ್ಸಾಂ ರಾಜಧಾನಿ ದಿಸ್ಪುರ್, ಬಿಹಾರದ ರಾಜಧಾನಿ ಪಟ್ನಾ, ಗೋವಾದ ಪಣಜಿ, ಗುಜರಾತಿನ ರಾಜಧಾನಿ ಗಾಂಧಿನಗರ್, ಹರಿಯಾಣ ರಾಜಧಾನಿ ಚಂಡೀಗಢ, ಹಿಮಾಚಲ ಪ್ರದೇಶದ ರಾಜಧಾನಿ ಶಿಮ್ಲಾ, ಕರ್ನಾಟಕದ ರಾಜಧಾನಿ ಬೆಂಗಳೂರು, ಕೇರಳದ ರಾಜಧಾನಿ ತಿರುವನಂತಪುರ, ಮಧ್ಯಪ್ರದೇಶದ ರಾಜಧಾನಿ ಭೋಪಾಲ್ ಮತ್ತು ಮಹಾರಾಷ್ಟ್ರದ ರಾಜಧಾನಿ ಮುಂಬೈ, ಮಣಿಪುರದ ರಾಜಧಾನಿ ಇಂಪಾಲ್, ಮೇಘಾಲಯದ ಶಿಲ್ಲಾಂಗ್, ಮಿಜೋರಾಂ ಐಜ್ವಾಲ್, ನಾಗಾಲ್ಯಾಂಡ್ ರಾಜಧಾನಿ ಕೋಹಿಮಾ,
ಒಡಿಶಾದು ಭುವನೇಶ್ವರ್, ಪಂಜಾಬ್ನ ರಾಜಧಾನಿ ಚಂಡೀಗಢ, ರಾಜಸ್ಥಾನದ ಜೈಪುರ್, ಸಿಕ್ಕಿಂ ರಾಜಧಾನಿ ಗ್ಯಾಂಗ್ಟಾಕ್. ನೆಕ್ಸ್ಟ್ ತಮಿಳುನಾಡಿನ ರಾಜಧಾನಿ ಚೆನ್ನೈ, ತ್ರಿಪುರಾ ರಾಜಧಾನಿ ಅಗರ್ತಲಾ, ಉತ್ತರ ಪ್ರದೇಶದ ರಾಜಧಾನಿ ಲಖನೌ, ಪಶ್ಚಿಮ ಬಂಗಾಳದ ರಾಜಧಾನಿ ಕೋಲ್ಕತ್ತಾ, ಛತ್ತೀಸ್ಗಢದ ರಾಜಧಾನಿ ರಾಯ್ಪುರ್, ಜಾರ್ಖಂಡ್ನ ರಾಜಧಾನಿ ರಾಂಚಿ, ಉತ್ತರಾಖಂಡದ ರಾಜಧಾನಿ ಡೆಹ್ರಾಡೂನ್, ತೆಲಂಗಾಣದ ರಾಜಧಾನಿ ಹೈದರಾಬಾದ್. ನೆಕ್ಸ್ಟ್ ಕೇಂದ್ರಾಡಳಿತ ಪ್ರದೇಶಗಳು. ಜಮ್ಮು ಮತ್ತು ಕಾಶ್ಮೀರ. ಈ ಶ್ರೀನಗರ ಬೇಸಿಗೆ ಕಾಲದಲ್ಲಿ, ಆಮೇಲೆ ಜಮ್ಮು ಚಳಿಗಾಲದಲ್ಲಿ ರಾಜಧಾನಿಯಾಗಿರುತ್ತೆ. ಲಡಾಖ್ನ ರಾಜಧಾನಿ ಲೇಹ್. ಮೂರನೇದ್ದು ಅಂಡಮಾನ್ ಮತ್ತು ನಿಕೋಬಾರ್ ದ್ವೀಪಗಳಿಗೆ ಪೋರ್ಟ್ ಬ್ಲೇರ್ ರಾಜಧಾನಿಯಾಗಿರುತ್ತೆ. ಚಂಡೀಗಢ ಆಗಿದೆ. ದಾದ್ರಾ ಮತ್ತು ನಗರ್ ಹವೇಲಿ, ದಾಮನ್ ಮತ್ತು ದಿಯುಗೆ ಸಿಲ್ವಾಸ್ ಆಗಿದೆ. ಲಕ್ಷದ್ವೀಪ್ ಕರಾವತಿ, ಪುದುಚೇರಿಗೆ ಪುದುಚೇರಿ, ಆಮೇಲೆ ದೆಹಲಿ. ಈ 8 ಕೇಂದ್ರಾಡಳಿತ ಪ್ರದೇಶಗಳು ಆಗಿದ್ದಾವೆ. ಓಕೆ, ಇದಿಷ್ಟು ಇವತ್ತಿನ ಕ್ಲಾಸ್ ಆಗಿತ್ತು. ನೆಕ್ಸ್ಟ್ ಕ್ಲಾಸು ರಾಜ್ಯ ಸರ್ಕಾರ ಅಂತ ಬರುತ್ತೆ. ರಾಜ್ಯ ಸರ್ಕಾರ ನೆಕ್ಸ್ಟ್ ಕ್ಲಾಸಲ್ಲಿ ನೋಡೋಣ. ಓಕೆ, ಯಾರೆಲ್ಲ ಇನ್ನೂ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ವೋ ದಯವಿಟ್ಟು ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟ ಆದರೆ ಒಂದು ಲೈಕ್ ಮಾಡಿ, ಕಮೆಂಟ್ ಮಾಡಿ ಮತ್ತು ನಿಮ್ಮ ಫ್ರೆಂಡ್ಸ್ಗಳ ಜೊತೆನೂ ಈ ವಿಡಿಯೋನ ಶೇರ್ ಮಾಡ್ಕೊಳ್ಳಿ. ಓಕೆ, ಸಿಗೋಣ ನೆಕ್ಸ್ಟ್ ಕ್ಲಾಸಲ್ಲಿ. ಇಷ್ಟೊತ್ತು ಈ ಕ್ಲಾಸ್ ಕೇಳಿದ್ದಕ್ಕೆ ತಮ್ಮೆಲ್ಲರಿಗೂ ತುಂಬ ಹೃದಯದ ಧನ್ಯವಾದಗಳು.